1949 ಜನವರಿ 26 ಮೊಟ್ಟ ಮೊದಲ ಬಾರಿಗೆ ನವೆಂಬರ್ 26ರಂದು ನಮ್ಮ ಭಾರತದ ಸಂವಿಧಾನ ಅಂಗೀಕರಿಸಲ್ಪಡ್ತು. ಅವತ್ತಿನಿಂದ ಇವತ್ತಿನವರೆಗೆ ಈ ಜಿಡ್ಡು ಹಿಡಿದಿರುವಂತಹ ವ್ಯವಸ್ಥೆಯಲ್ಲಿ, ಆ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಇವತ್ತಿನವರೆಗೆ ತುಳಿತಕ್ಕೆ ಒಳಗಾದಂತಹ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯದ ಪರಿಪಾಠದ ಮಾತು ಇವತ್ತಿನವರೆಗೂ ಕೇವಲ ಮಾತಾಗಿ ಮಾತ್ರ ಉಳ್ಕೊಂಡಿದೆ. ಸಾಮಾಜಿಕ ಒಂದು ನ್ಯಾಯದ ಪರಿಪಾಠವನ್ನು ಪಠಿಸಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಅನ್ನುವಂಥದ್ದು ಯಾರೋ ಕೊಟ್ಟಿರುವಂತಹ ಒಂದು ಭಿಕ್ಷೆ ಅಲ್ಲ, ಅದು ಈ ಸಮಾಜಗಳ ಹಕ್ಕು ಅನ್ನುವಂಥದ್ದನ್ನು ಸಂವಿಧಾನವನ್ನು ಯಾವಾಗ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರು ಆ ಬಗ್ಗೆ ಚರ್ಚೆಯನ್ನು ಮಾಡಿದ್ರು, ಆಗ ಈ ವಿಚಾರವನ್ನು ಮತ್ತೆ ಮತ್ತೆ ಒತ್ತಿ ಹೇಳಿದರು. ಆದರೆ ಇವತ್ತು ಈ ಸಾಮಾಜಿಕ ನ್ಯಾಯದ ಪರಿಪಾಠ ಮತ್ತೊಮ್ಮೆ ಚರ್ಚೆಗೆ ಬರ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟೋದಂತಹ ಈ ಒಂದು ಸಾಮಾಜಿಕ ನ್ಯಾಯದ ಪರಿಪಾಠ ಎಲ್ಲಿಗೆ ಬಂದು ನಿಂತಿದೆ ಇವತ್ತು. ಜೊತೆಗೆ ಒಳ ಮೀಸಲಾತಿಯ ವಿಚಾರ, ಆ ಒಂದು ಹೋರಾಟ ಏನು ನಡೀತಾ ಇತ್ತು, ದಶಕಗಳ ಹೋರಾಟ, ಹರಿಯಾಣದಿಂದ ಆರಂಭವಾದಂತಹ ಈ ಒಂದು ಹೋರಾಟ ಅದಾದ ನಂತರ ದಕ್ಷಿಣದ ರಾಜ್ಯಗಳಿಗೆ ಹಬ್ಬಿ 50% ಮಾತ್ರ ಮೀಸಲಾತಿ ಅಂತ ಏನು ಹೇಳಲಾಗ್ತಾ ಇತ್ತು, ಅದನ್ನು ಕೂಡ ವಿಸ್ತರಣೆ ಮಾಡುವಂತಹ ಕಾಲಘಟ್ಟದಲ್ಲಿ ರಾಜ್ಯಗಳು ಕೇಂದ್ರ ಸರ್ಕಾರವನ್ನು ಎದುರು ಹಾಕ್ಕೊಂಡು ಅದನ್ನು ಕೂಡ ಮಾಡಿ ಮೆಟ್ಟಿ ನಿಂತವು. ಆದರೆ ಇವತ್ತು ಈ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದ್ದು ತುಂಬ ಕಡಿಮೆ. ಯಾವ ರಾಜ್ಯ ಸರ್ಕಾರ ನಾವು ಜಾರಿ ಮಾಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ ಇತ್ತು, ಅದೇ ರಾಜ್ಯ ಸರ್ಕಾರ ಇವತ್ತು ಬೆನ್ನು ತೋರಿಸ್ತಾ ಇದೆ. ಕಾರಣ ಏನು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ನಿನ್ನೆ ಫ್ರೀಡಮ್ ಪಾರ್ಕ್ನಲ್ಲೂ ಕೂಡ ಸಾಕಷ್ಟು ಹೋರಾಟಗಳಾಯಿತು. ಆದರೆ ಈ ಸಂದರ್ಭದಲ್ಲಿ ಇದರ ಅವಶ್ಯಕತೆ, ಮತ್ತೊಂದು ಕಡೆಯಲ್ಲಿ ಹೋರಾಟಗಾರರ ಬೇಡಿಕೆ ಏನು, ಈ ಎಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಈ ಒಳ ಮೀಸಲಾತಿಯ ಹೋರಾಟ ಯಾವಾಗ ಹರಿಯಾಣದಿಂದ ಆರಂಭವಾಗುತ್ತೆ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹಬ್ತು. ಅದಾದ ನಂತರ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಹೋರಾಟ ದಶಕಗಳಿಂದಲೇ ನಡೀತಾ ಬರ್ತಾ ಇದೆ. ಕೊನೆಗೆ ಸುಪ್ರೀಂ ಕೋರ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 2024 ಆಗಸ್ಟ್ 1ನೇ ತಾರೀಕಿನಂದು 7 ಪೀಠದ ಒಂದು ನ್ಯಾಯಮೂರ್ತಿಗಳ ಪೀಠ ಈ ಬಗ್ಗೆ ಒಂದು ತೀರ್ಪನ್ನು ಪ್ರಕಟ ಮಾಡುತ್ತೆ. ಅದಾದ ನಂತರ ಒಳ ಮೀಸಲಾತಿ ಜಾರಿಗೂ ಕೂಡ ಬರೋದಕ್ಕೆ ರಾಜ್ಯ ಸರ್ಕಾರಗಳು ಕೂಡ ಮನಸ್ಸು ಮಾಡುತ್ತೆ. ಆದರೆ ಈಗ ರಾಜ್ಯದಲ್ಲಿ ಮೀಸಲಾತಿ ಒಳ ಜಗಳಕ್ಕೆ ಅಂತ್ಯ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಎಡಗೈ ಹಾಗೂ ಹೋಕೊಲಂಬೋ ಮೀಸಲು ವಾರ್ ಈಗಲಾದ್ರೂ ನಿಲ್ಲತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಮೀಸಲು ಕ್ಯಾಬಿನೆಟ್ ಮುಂದೂಡಿಕೆ ಆಗಿದೆ ಈಗ ಮತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವೇ ಜನ ಕಿಡಿಕಾರ್ತಾ ಇದ್ದಾರೆ, ಹೋರಾಟಗಾರರು ಕಿಡಿಕಾರ್ತಾ ಇದ್ದಾರೆ. ಏನ್ರಿ ನಿಮ್ಮ ಡಿಸಿಷನ್ನು, ಫೈನಲ್ ಮಾಡಿ. ಯುವಕರು ಹೋರಾಟ ಮಾಡ್ತಾ ಇದ್ದಾರೆ, ನೇಮಕಾತಿ ಆಗ್ಬೇಕಲ್ವಾ. 56,000 ಹುದ್ದೆಗಳೇನಿದ್ದಾವೆ, ಆ ಹುದ್ದೆಗಳು ಫುಲ್ಫಿಲ್ಮೆಂಟ್ ಆಗಬೇಕು. ಈ ನಡುವೆ ಯುವಕರು ನಿರಂತರವಾಗಿ ಬೇಡಿಕೆ ಇಡ್ತಾ ಇದ್ದಾರೆ. ಏನು ಮಾಡ್ತೀರಾ, ಆದಷ್ಟು ಬೇಗ ಮಾಡಿ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ನಡುವೆ ಇದು ಅಂತ್ಯ ಹಾಡ್ತಾ ಇಲ್ಲ, ಅಂತ್ಯವಾಗ್ತಾ ಇಲ್ಲ. ಈ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ, ನಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಚೀನಾ ರಾಮು ಸರ್ ಅವರು, ರಾಷ್ಟ್ರೀಯ ಅಧ್ಯಕ್ಷರು, ಆಲ್ ಇಂಡಿಯಾ ದಲಿತ ಕಮಿಟಿ, ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೆ ನಮ್ಮ ಡಿಬೇಟ್ಗೆ ಸ್ವಾಗತ. ಇನ್ನು ಇದರ ಜೊತೆಗೆ ಭಾಸ್ಕರ್ ಪ್ರಸಾದ್ ಸರ್ ಅವರು, ಜಾಸ್ತಿ ವಿಶ್ಲೇಷಣೆ ಕೊಡೋ ಅವಶ್ಯಕತೆ ಏನಿಲ್ಲ, ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ನೋಡಿರ್ತೀರಿ, ಒಳ ಮೀಸಲಾತಿ ಪರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಭಾಸ್ಕರ್ ಸರ್ ಅವರು ಜೊತೆ ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೂ ಕೂಡ ಸ್ವಾಗತ. ಸರ್, ಮೊದಲಿಗೆ ನಮ್ಮ ಎದುರಿಗೆ ಬರುವಂತಹ ಒಂದು ಬಹಳಷ್ಟು ಇವತ್ತಿಗೂ ಎದುರಾಗುವಂತಹ ಪ್ರಶ್ನೆ ಏನಂದರೆ, ಸಾಮಾಜಿಕ ನ್ಯಾಯದ ಒಂದು ಸಮತಳ ಹಂಚಿಕೆ ಸಿದ್ಧಾಂತವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಪ್ರಸ್ತಾವನೆ ಮಾಡ್ತಾರೆ. ಈ ಸಮಾನತೆ ಅನ್ನುವಂಥದ್ದು ಯಾರೋ ಕೊಟ್ಟ ನಮಗೆ ಭಿಕ್ಷೆ ಅಲ್ಲ, ಅದು ಪ್ರತಿಯೊಬ್ಬರ ಹಕ್ಕು ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಪ್ರತಿಪಾದನೆ ಮಾಡಿ ಹೇಳ್ತಾರೆ. ಒಳ ಮೀಸಲಾತಿಗಾಗಿ ದಶಕಗಳ ಹೋರಾಟ ಆಯಿತು. ಆದರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ಇಡೋದಕ್ಕೆ ವೇದಿಕೆಗಳು ಕಡಿಮೆ ಅಂತ ನಾನು ಅಂದುಕೊಳ್ತೀನಿ. ಈ ಸಂದರ್ಭದಲ್ಲಿ ಸರ್ಕಾರ ಈಗ 17% ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆ ಬೆನ್ನು ತೋರಿಸ್ತಾ ಇದೆ ಅಂತ ನಮಗೂ ಕೂಡ ಅನಿಸ್ತಾ ಇದೆ. ಹೀಗಾಗಿ ಇದರ ಬಗ್ಗೆ ಮೊದಲ ತಮ್ಮ ಪ್ರತಿಕ್ರಿಯೆ ಏನು ಅಂತ ಭಾಸ್ಕರ್ ಸರ್. ಮೊದಲಿಗೆ ಫ್ರೀಡಮ್ ಟಿವಿಗೆ ನಾನು ಭಾಳ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಯಾವ ವಿಚಾರವನ್ನು ಇಡೀ ಸಮಾಜ ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತದೆ, ನಮ್ಮ ಸಂಬಂಧನೇ ಇಲ್ವೇನೋ ಅನ್ನೋಂಥ ಮಲಗಿರೋ ಸಂದರ್ಭದಲ್ಲಿ ನೀವು ಒಳ ಮೀಸಲಾತಿ ವಿಚಾರವನ್ನು ಚರ್ಚೆ ತೊಳಿದರೆ ನಿಮಗೆ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು ಸರ್. ಕಳೆದ 35 ವರ್ಷಗಳ ಹೋರಾಟ ಇದು ಒಳ ಮೀಸಲಾತಿ ಹೋರಾಟ. ಈ ಒಳ ಮೀಸಲಾತಿ ಹೋರಾಟ ಯಾಕೆ ಪ್ರಾರಂಭ ಆಗುತ್ತೆ ಅನ್ನುವಂಥ ಕಾರಣವನ್ನು ನೋಡುವಾಗ ಸಾಮಾಜಿಕವಾದಂತಹ ಅಸಮಾನತೆ, ಈ ಸಾಮಾಜಿಕವಾದಂತಹ ಅಸಮಾನತೆ ಯಾಕೆ, ಯಾವ ಕಾರಣಕ್ಕೆ ಅಂತಂದರೆ ಪರಿಶಿಷ್ಟ ಜಾತಿಯೊಳಗಡೆ ಇರಬಹುದಾದಂತಹ ನಾನು ಮೇಲೆ ನೀನು ಕೀಳು ಅನ್ನುವಂತಹ ತಾರತಮ್ಯ, ಮತ್ತು ಸಾಮಾಜಿಕವಾಗಿ ಅವರು ಸಿಗ್ತಾ ಇರುವಂತಹ ಹಕ್ಕು ಅಧಿಕಾರಿಗಳ ಪಾಲುದಾರಿಕೆ, ಇದೆಲ್ಲವನ್ನು ನೋಡಿದಾಗ ನೀವು ಅವನೂರು ಆಯೋಗದ ವರದಿಯಿಂದ ತಗೊಂಡು ನಿನ್ನೆ ಮೊನ್ನೆ ನಾಗಮೋಹನ್ ದಾಸ್ ಆಯೋಗದ ವರದಿವರೆಗೂ
ನಾಗಮೋಹನ್ ದಾಸ್ ಆಯೋಗದ ವರದಿ, ಸದಾಶಿವ ಆಯೋಗದ ವರದಿ, ಕಾಂತರಾಜ್ ಆಯೋಗದ ವರದಿ, 2011 ಸೆನ್ಸಸ್ಸು, KPSC ಸ್ಟ್ಯಾಟಿಸ್ಟಿಕ್ಸ್ಗಳು ಮತ್ತು ನಾಗಮೋಹನ್ ದಾಸ್ ಆಯೋಗದ ವರದಿಗಳು ಎಲ್ಲವನ್ನೂ ನೋಡುವಾಗಲೂ ಕೂಡ ಎಲ್ಲ ಸರ್ಕಾರಿ ಸವಲತ್ತುಗಳು, ಭೂಮಿ ಹಂಚಿಕೆ ಇರ್ಬೋದು, ಉದ್ಯೋಗಗಳ ಶೇರ್ನಲ್ಲಿರ್ಬೋದು, ಅಥವಾ ವಿದ್ಯಾಭ್ಯಾಸದ ಮಟ್ಟದಲ್ಲಿರ್ಬೋದು, ಯಾವುದೇ ವಿಚಾರಗಳನ್ನ ತೊಗೊಂಡು ಬಂದಾಗಲೂ ಕೂಡ ಮಾದಿಗ ಸಮುದಾಯ ಅತ್ಯಂತ ನಿಕೃಷ್ಟವಾಗಿರುವಂಥದ್ದು ಎಲ್ಲ ಆಯೋಗಗಳ ವರದಿಗಳಲ್ಲೂ ಕೂಡ ಕಂಡುಬರ್ತದೆ. ಪರಿಶಿಷ್ಟ ಜಾತಿಗಳಲ್ಲೇ ಹೆಚ್ಚಿನ ಪಾಲು, ಅಂದರೆ ಜನಸಂಖ್ಯಾವಾರು ಹೆಚ್ಚಿನ ಪಾಲು ಇರುವಂಥದ್ದು ಮಾದಿಗ ಸಮುದಾಯ ಆದರೂ ಕೂಡ ಅವರು ಸರ್ಕಾರಿ ಸವಲತ್ತುಗಳು ಎಷ್ಟು ತೊಗೊಂಡಿದ್ದಾರೆ ಅಂತ ಹೋದರೆ ಎಲ್ಲ ಬೆರಳೆಣಿಕೆ ಸಂಖ್ಯೆಗಳಿರುತ್ತದೆ. ಭೂಮಿ ಹಕ್ಕು ಎಷ್ಟಿದೆ, ಇನ್ಸ್ಟಿಟ್ಯೂಷನ್ ಎಷ್ಟಿದೆ, ಏನು ನೋಡೋಕೆ ಹೋದ್ರೂ ಕೂಡ ತುಂಬ ತಳಮಟ್ಟದಲ್ಲಿದೆ. ಅದು ಎಲ್ಲ ಅಂಕಿಅಂಶಗಳಲ್ಲೂ ಕೂಡ ಕಂಡುಬರ್ತದೆ. 2024 ಆಗಸ್ಟ್ 1ನೇ ತಾರೀಕು ಏನು ಒಳ ಮೀಸಲಾತಿಯ ಆದೇಶ ಸುಪ್ರೀಂ ಕೋರ್ಟ್ನಿಂದ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬಹುದಾದಂಥ ಪ್ರದತ್ತವಾದಂಥ ಅಧಿಕಾರ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಕೊಡ್ತು, ಅಲ್ಲಿಯವರೆಗೂ ನಾವೆಲ್ಲರೂ ಕೂಡ ಒಳ ಮೀಸಲಾತಿ ಪರವಾಗಿದ್ದೇವೆ. ನಾವು ಸಾಮಾಜಿಕ ನ್ಯಾಯದ ಪರವಾಗಿದ್ದೇವೆ. ಜಾತಿ ಜನಸಂಖ್ಯಾವಾರು ಅವರಿಗೆ ಸಿಕ್ಕಿರೋ ಸವಲತ್ತುಗಳವಾರು ಮಾದಿಗರಿಗೂ ಕೂಡ ಪಾಲು ಸಿಗಬೇಕು ಅಂತ ಯಾರೆಲ್ಲ ಮಾತಾಡ್ಕೊಂಡು ಬಂದ್ರಲ್ಲ, ಅವರೆಲ್ಲ ಮುಖವಾಡಗಳು ಕೂಡ ಆಗಸ್ಟ್ 1, 2024 ಬಯಲಾಗೋಯ್ತು. ಫಾರ್ ಎಕ್ಸಾಂಪಲ್, ಮೈಸೂರಿನ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ನಮ್ಮ ಒಳ ಮೀಸಲಾತಿ ಹೋರಾಟದ ಚಪ್ರಕ್ಕೆ ಯಾವಾಗಲೂ ಬರೋರು, ನಮ್ಮ ಯಾವುದೇ ಹೋರಾಟದ ವೇದಿಕೆಗಳು ಬರೋರು, ಭಾಳ ರಾಜಾರೋಷವಾಗಿ ಮಾತಾಡೋರು. ಹೌದು, ಇದು ಅನ್ಯಾಯ, ಮಾದಿಗರಿಗೆ ಒಳ ಮೀಸಲಾತಿ ಆಗಬೇಕು ಅಂತ. 2024 ಆಗಸ್ಟ್ 1ನೇ ತಾರೀಕು ಯಾವಾಗ ರಾಜ್ಯ ಸರ್ಕಾರಗಳಿಗೇನೆ ಅಧಿಕಾರ ಇದೆ ಅಂತಂದ್ರು, ಒಳ ಮೀಸಲಾತಿ ಈ ದೇಶದಲ್ಲಿ ಸಾಧ್ಯವೇ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ ಇತ್ತು. ಅಂದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮುಂಚೆ ಇದು ಆಗೋದೇ ಇಲ್ಲ ಅಂತ ತಿಳ್ಕೊಂಡಿದ್ದಂಥ ಇವರು ಒಳ ಮೀಸಲಾತಿ ಪರವಾಗಿದ್ದೀವಿ ಅಂತ ಮಾತಾಡ್ತಾ ಬಂತು. ಕೊನೆಗೆ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಅಧಿಕಾರ ಕೊಟ್ಟ ತಕ್ಷಣ ಉಲ್ಟಾ ಹೊಡೆಯಕ್ಕೆ ಶುರು ಮಾಡಿಬಿಟ್ರು. ನಿನ್ನೆ ಮಾತಾಡ್ತಾರೆ, 35 ವರ್ಷಗಳ ಒಂದು ಸಮುದಾಯದ ಕಣ್ಣೀರಿನ ಕಥೆ ಅದು ಎಷ್ಟೋ ರಕ್ತ ಹರಿಸಿದಂತಹ ಇತಿಹಾಸ ಇದೆ. ಅಂಥದ್ದೊಂದು ಹೋರಾಟವನ್ನು ಅಂಬೇಡ್ಕರ್ ಕೊಟ್ಟಂತಹ ಮೀಸಲಾತಿ ಸಾಕು, ಒಳ ಮೀಸಲಾತಿಯನ್ನು ಬಿಸಾಕು ಅನ್ನುವಂತಹ ಭಾಳ ನೀಚತನದ ಮಾತುಗಳನ್ನ ಮಾತಾಡ್ತಾರೆ. ಈ ಮಟ್ಟಕ್ಕೆ ಇವತ್ತು ಅಂಬೇಡ್ಕರ್ ವಾದದ ಮುಖವಾಡವನ್ನು ಒತ್ತಿದ್ದಂತಹ ಆಂತರಿಕವಾದಂತಹ ಮನುವಾದಿಗಳ ಮುಖವಾಡ ಬಯಲಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸರ್ಕಾರ ಇವತ್ತು ಒಳ ಮೀಸಲಾತಿಯನ್ನು ಅಂತಿಮಗೊಳಿಸ್ತೇವೆ, ನಾವು ಘೋಷಣೆ ಮಾಡ್ತೇವೆ, ನೀವು ಯಾರು ಬೇಡ ಅಂದರೂ ಕೂಡ ಒಳ ಮೀಸಲಾತಿನ ಜಾರಿ ನಾವು ತಂದೆ ತರ್ತೀವಿ ಅಂತ ಹೇಳ್ತಿದ್ದಂತಹ ಸಿದ್ದರಾಮಯ್ಯ, ಏನು ಅಹಿಂದ ಚಾಂಪಿಯನ್ ಅಂತ ಕರೆಸ್ಕೊಳ್ಳುವಂತಹ ನಯವಂಚಕ ಸಿದ್ದರಾಮಯ್ಯ, ಇವತ್ತು ಆ ಕ್ಯಾಬಿನೆಟನ್ನು ಕೂಡ ನಡೆಸಲಿಕ್ಕೆ ಸಾಧ್ಯ ಇಲ್ಲದಿರುವಂತಹ ಅಸಹಾಯಕ ಪರಿಸ್ಥಿತಿಗೆ, ಬ್ಲ್ಯಾಕ್ ಮೇಲ್ಗೆ ಒಳಗಾಗಿ ಇವತ್ತು ಕ್ಯಾಬಿನೆಟನ್ನೇ ಮುಂದೆ ಹಾಕಿದ್ದಾರೆ. ಕಾರಣ ಏನು ಕೊಡ್ತಾರೆ ಅಂತಂದರೆ ಚುನಾವಣಾ ನೀತಿ ಸಮಿತಿ ಅಂತ. ಈಗ ಕನಿಷ್ಠ ಕಾನೂನು ಅರಿವಿರೋರ್ಗೂ ಕೂಡ ಗೊತ್ತಿರ್ತದೆ, ರಾಷ್ಟ್ರಪತಿಗಳ ಅಂಗೀಕಾರ ಆಗಿದೆ, ಸದನದಲ್ಲಿ ಮಂಡನೆಯಾಗಿ ಅಂಗೀಕಾರ ಆಗಿದೆ, ಎಲ್ಲವೂ ಆಗಿ ಒಂದು ಕಾನೂನು ಆದಮೇಲೆ ಅದನ್ನು ಪರ್ಸೆಂಟೇಜ್ ನಿಗದಿಪಡಿಸೋದಕ್ಕೆ ಎಲ್ಲಾದರೂ ಕೂಡ ಚುನಾವಣಾ ನೀತಿ ಸಮಿತಿ ಅಡ್ಡಿ ಬರುತ್ತಾ? ಎಲ್ಲರೂ ಇದೆಯಾ ದೇಶದಲ್ಲಿ ಕಾನೂನು? ಇಷ್ಟು ನಯವಂಚಕತನವನ್ನು ತೋರಿಸ್ತಾ ಇರುವಂಥ ಈ ಸರ್ಕಾರಕ್ಕೆ ನಾವಿವತ್ತು ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಈ ಬರುವಂಥ ಉಪಚುನಾವಣೆಗಳಲ್ಲಿ ಏನು ದಾವಣಗೆರೆ ಮತ್ತು ಬಾಗಲಕೋಟೆ ಇದೆಯಲ್ಲ, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು 100% ಸೋಲಿಸಬೇಕು ಅನ್ನುವಂಥದ್ದು, ಆ ಮೂಲಕ ಕಾಂಗ್ರೆಸ್ಸಿಗೆ ನಿಮ್ಮ ಯೋಗ್ಯತೆಯನ್ನು ಮತ್ತು ನಮ್ಮ ಶಕ್ತಿ ಏನು ಅನ್ನೋ ತೋರಿಸ್ಕೊಡ್ಬೇಕು ಅಂತ ಒಂದು ನಿರ್ಧಾರಕ್ಕೆ ಇವತ್ತಷ್ಟೇ ಬಂದಿದ್ದೀವಿ ನಾವು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.